Hey guys, welcome back you all into the CAD Design in Kannada YouTube channel. So ಇದು ಅಸೆಂಬ್ಲಿಯ ಪಾರ್ಟ್ 3. ಸೊ ಮೂರನೇ ಡ್ರಾಯಿಂಗ್ ನಾವು ಇವತ್ತಿನ ವಿಡಿಯೋದ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಸಿಂಪ್ಲಿ ಸೆಲೆಕ್ಟ್ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್. ಸೊ ನೋಡಿ ನಮಗೆ ರೆಕ್ಟ್ಯಾಂಗಲ್ ಜೊತೆ ನಮಗೆ ಫಿಲೆಟ್ ಆಪ್ಷನ್ಸ್ ಇದೆ ಇಲ್ಲಿ ನಿಮಗೆ. ಸೊ ಸೆಲೆಕ್ಟ್ ದಿಸ್ ಫಿಲೆಟ್ ಆಪ್ಷನ್ಸ್ ಬಿಕಾಸ್ ನಾವು ಈ ರೇಡಿಯಸ್ ಇದರ ರೇಡಿಯಸ್ ಟೈಮಲ್ಲಿ ನಾವು ಅಪ್ಲೈ ಮಾಡೋಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ. ಸೊ ನೋಡಿ ಇಲ್ಲಿ ಸ್ಪೆಸಿಫೈ ಫಸ್ಟ್ ರೇಡಿಯಸ್ ಫಾರ್ ರೆಕ್ಟ್ಯಾಂಗಲ್ ಅಂತೇಳಿ ಕೇಳ್ತಾ ಇದೆ. ರೇಡಿಯಸ್ ಬಂದು 10 ಇದೆ ಆ್ಯಂಡ್ ಫಸ್ಟ್ ಕಾರ್ನರ್ ಪಾಯಿಂಟ್. ಸೊ ಫಸ್ಟ್ ಕಾರ್ನರ್ ಪಾಯಿಂಟ್ ನಾನು ಇಲ್ಲಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಈ ರೀತಿ ಡ್ರ್ಯಾಗ್ ಮಾಡಿದರೆ ನಮಗೆ ಇವಾಗ ಸೆಕೆಂಡ್ 300 ಟ್ಯಾಬ್ 180. ಸೊ ಈ ರೀತಿ ನೋಡಿ ನಾವು ಈ ರೀತಿ ಫಿಲೆಟ್ ಆಪ್ಷನ್ಸ್ ಯೂಸ್ ಮಾಡಿದ್ರೆ ಸಿಂಪಲಾಗಿ ನಾವು ರೇಡಿಯಸ್ ಆಟೋಮೆಟಿಕಾಗಿ ರೇಡಿಯಸ್ ಕೂಡ ಬಂದುಬಿಡುತ್ತೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಇಲ್ಲಿ ಕೆಲವೊಂದಿಷ್ಟು ನಮಗೆ ಸರ್ಕಲ್ಸ್ ಎಲ್ಲ ಕೊಟ್ಟಿದ್ದಾನೆ. ಡಯಾಮೀಟರ್ ಇಸ್ 10 ಅಂತೇಳಿ ಕೊಟ್ಟಿದ್ದಾನೆ. ಸೊ ಇಫ್ ಯು ವಾಂಟ್ ಟು ಮೆಜರ್ ದಿಸ್ ಡೈಮೆನ್ಷನ್ ಯು ಕ್ಯಾನ್ ಮೆಜರ್. ಸೊ ಈ ಡೈಮೆನ್ಷನ್ ಕೂಡ ಚೆಕ್ ಮಾಡ್ಬೋದು ನಮಗೆ. ಸೊ 300 ಬಂದು ಈ ಡಿಸ್ಟೆನ್ಸ್ ನಮಗೆ ಹಾರಿಜೆಂಟಲ್ ಡಿಸ್ಟೆನ್ಸ್ ಆ್ಯಂಡ್ 180 ಬಂದು ವರ್ಟಿಕಲ್ ಡಿಸ್ಟೆನ್ಸ್, ರೈಟ್. ಸೊ ಫ್ರಮ್ ಹಿಯರ್ ಟು ಹಿಯರ್ 180 mm, ರೈಟ್. ಅಗೇನ್ ನೀವು ರೇಡಿಯಸ್ ನಾನು ಕೊಟ್ಟಿದ್ದಲ್ಲ 8 mm ರೇಡಿಯಸ್, ಅದು ಬಂದು ನಿಮಗೆ ಈ ಕಾರ್ನರಲ್ಲಿರುತ್ತೆ. ಸೆಲೆಕ್ಟ್ ದಿಸ್ ಕಾರ್ನರ್. ಸೊ ಈ ಕಾರ್ನರ್ ರೇಡಿಯಸ್ ಫಿಲೆಟ್ ಆಪ್ಷನ್ಸ್ ಯೂಸ್ ಮಾಡಿ ನಾವು ಡೈರೆಕ್ಟಾಗಿ ಈ ರೀತಿ ಕೂಡ ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ನಾವು ಸರ್ಕಲನ್ನು ಡ್ರಾ ಮಾಡೋಣ. ಸೊ ನಮಗೆ 9 ಸರ್ಕಲ್ಸನ್ನು ಕೊಟ್ಟಿದ್ದಾನೆ ವಿತ್ ಎ ಡಿಸ್ಟೆನ್ಸ್ ಆಫ್ 250 ಆ್ಯಂಡ್ ಡಿಸ್ಟೆನ್ಸ್ ಆಫ್ 250 ಆ್ಯಂಡ್ 130 ಡಿಸ್ಟೆನ್ಸಿಗೆ. ಸೊ ಇದು ಟೋಟಲ್ ಡಿಸ್ಟೆನ್ಸ್ ಅಂತೇಳಿ ಕರಿತೀವಿ ನಾವು. 130 ಆ್ಯಂಡ್ 250 mm ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಓಕೆ, ಸೊ ಹಾಗಾಗಿ ನಾವು ಸರ್ಕಲ್ ಡ್ರಾ ಮಾಡೋಕೆ ನಮಗೆ ಬೇಸ್ ಪಾಯಿಂಟ್ ಬೇಕಾಗುತ್ತೆ. ನಮಗೆ ಒರಿಜಿನ್ ಪಾಯಿಂಟ್, ಅದಕ್ಕೆ ಲೈನ್ ತೊಗೊತೀನಿ. ಸೊ ಲೈನ್ ಕಮಾಂಡ್ ತಗೊಂಡು ಫ್ರಮ್ ಸೆಂಟರ್ ಪಾಯಿಂಟಿಗೆ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಸೊ ಇದನ್ನೆಲ್ಲ ನಿಮ್ಗೆ ಡಿಪೆಂಡ್ ಮೇಲೆ ನಿಮಗೆ ಹೇಗೆ ಬೇಕಾಗುತ್ತೆ ನಿಮಗೆ, ರೈಟ್. ನೀವು ಡ್ರಾಯಿಂಗನ್ನು ಹ್ಯಾಸ್ ಮಚ್ ಆಸ್ ಬೇಗ ಎಷ್ಟು ಕಂಪ್ಲೀಟ್ ಮಾಡ್ತಿರಲ್ಲ ಆ ಒಂದು ಬೇರೆ ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ಈ ರೀತಿ ಸೆಂಟರ್ ಲೈನ್ ಡ್ರಾ ಮಾಡ್ಕೊತೀನಿ. ನೆಕ್ಸ್ಟ್ ಆಫ್ಸೆಟ್ ಯೂಸ್ ಮಾಡ್ಕೊಂಡು ನಾನು ಸೆಲೆಕ್ಟ್ ದಿಸ್ ಆಫ್ಸೆಟ್ ಕಮಾಂಡ್ ಆ್ಯಂಡ್ ಆಫ್ಸೆಟ್ ಡಿಸ್ಟೆನ್ಸ್ ಬಂದು ನಮಗೆ 125 mm. ಇಟ್ ಮೀನ್ಸ್ 250ನ ಹಾಫ್ ಅಂತ ಒಂದು ನಾನು ಸೆಲೆಕ್ಟ್ ಆ್ಯಂಡ್ ಕ್ಲಿಕ್ ಓಕೆ. ಅಗೇನ್ ಸೇಮ್ ರಿಪೀಟ್ ಪ್ರೊಸೆಸ್. ಸೊ ಈ ರೀತಿ ನಾವು ಸಿಂಪಲಾಗಿ ಆಫ್ಸೆಟನ್ನು ಕ್ರಿಯೇಟ್ ಮಾಡ್ತೀವಿ. ಅಗೇನ್ ಇವಾಗ 130 ಇದೆಯಲ್ಲ, ಸೊ ಅದಕ್ಕೆ ಇಟ್ ಮೀನ್ಸ್ 65. ಸೆಲೆಕ್ಟ್ ಲೈನ್ ಆ್ಯಂಡ್ ಡ್ರ್ಯಾಗ್. ಅಗೇನ್ ಸೆಲೆಕ್ಟ್ ಲೈನ್ ಆ್ಯಂಡ್ ಡ್ರ್ಯಾಗ್. ಸೊ ಈ ರೀತಿ ನಾವು 9 ಒರಿಜಿನ್ ಪಾಯಿಂಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಇವಾಗ ನಾವು ಇಲ್ಲಿ ಬಂದು ರೆಕ್ಟ್ಯಾಂಗಲ್ ಅರೇ ಆಪ್ಷನ್ಸನ್ನು ಯೂಸ್ ಮಾಡೋಣ ನಾವು, ರೈಟ್. ದಿಸ್ ಆಪ್ಷನ್ಸ್. ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಸರ್ಕಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ದಿಸ್ ಸರ್ಕಲ್ ಕಮಾಂಡ್ ಆ್ಯಂಡ್ ಪ್ರೆಸ್ ಹಿಯರ್ ಆ್ಯಂಡ್ ಡ್ರ್ಯಾಗ್. ಸೊ ಡಯಾಮೀಟರ್ ಈಸ್ 20 mm. ಇಟ್ ಮೀನ್ಸ್ ರೇಡಿಯಸ್ ಈಸ್ 10. ರೇಡಿಯಸ್ ಬಂದು 10 mm ಇದೆ. ಸೊ ಇವಾಗ ನಾವು ರೆಕ್ಟ್ಯಾಂಗಲ್ ಅರೇನ್ ಆಪ್ಷನ್ಸನ್ನು ಯೂಸ್ ಮಾಡೋಣ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ನಮಗೆ ಥಿಕ್ನೆಸ್ಸಲ್ಲಿ ಸೈಡ್ ವ್ಯೂಲಿ ಡಯಾಮೀಟರ್ 20 ಅಂತೇಳಿ ಮೆನ್ಷನ್ ಮಾಡಿದ್ದಾನೆ. ಓಕೆ, ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಈ ಒಂದು ರೆಕ್ಟ್ಯಾಂಗಲ್ ಏರ್ ಆಪ್ಷನ್ಸನ್ನು ಯೂಸ್ ಮಾಡೋಣ. ಸೊ ಸೆಲೆಕ್ಟ್ ದಿಸ್ ಸರ್ಕಲ್ ಆ್ಯಂಡ್ ಸೊ ಒಂದ್ಸಲ ಎಂಟರ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿ ನಮಗೆ ಕಾಲಮ್ಸ್ ಇದೆ. ನಂಬರ್ ಆಫ್ ಕಾಲಮ್ಸ್ 4 ಇದೆಯಲ್ಲ, ಸೊ ಇದನ್ನು ನಾವು 3 ಆಗಿ, ಸೊ ಪ್ರೆಸ್ 3 ಆ್ಯಂಡ್ ಟೋಟಲ್ ಡಿಸ್ಟೆನ್ಸ್ ಬಂದು ನಮಗೆ 250 ಇತ್ತು. ನಮಗೆ ಇಲ್ಲಿ ಜಸ್ಟ್ ನೀವು ಬಿಟ್ವೀನರ್ ಕೊಡ್ಬೋದು, ಇಲ್ಲಾಂದರೆ ಟೋಟಲ್ ಡಿಸ್ಟೆನ್ಸರ್ ಕೊಡ್ಬೋದು. ಟೋಟಲ್ ಡಿಸ್ಟೆನ್ಸ್ ನಮಗೆ ಗೊತ್ತಿದೆ 250 mm ಅಂತೇಳಿ. ಆ್ಯಂಡ್ ನಮಗೆ ರೋಸ್ಗಳು 3 ಇದೆ. ಸೊ ಇಲ್ಲಿ ಟೋಟಲ್ ಬಂದು ನಮಗೆ 130. ಸೊ ರೈಟ್, ಈ ರೀತಿ 130 ಸೊ ಎಂಟ್ರ್ ಮಾಡಿದ್ರೆ ಸಾಕು ನಮಗೆ. ಸೊ ಓಕೆ, ಸೊ ಇವಾಗ ನಾವು ಜಸ್ಟ್ ಇದನ್ನು ಕ್ಲೋಸ್ ಆ್ಯರೆ. ಸೊ ಕ್ಲೋಸ್ ಆ್ಯರೆ ಆಪ್ಷನ್ಸ್ ಯೂಸ್ ಮಾಡಿ ಸಾಕು ನಮಗೆ. ಇಲ್ಲಿ 250 ಆ್ಯಂಡ್ 130 ಆ್ಯಂಡ್ ದಿಸ್ ಈಸ್ ಆಲ್ಸೋ 333. ಸೊ ಎಲ್ಲ ಕರೆಕ್ಟ್ ಆಗಿದೆ. ಓಕೆ, ಸೊ ಬಟ್ ನಿಮಗೆ ಇಲ್ಲಿ ಕಾಣೋಂಗಿಲ್ಲ. ಜಸ್ಟ್ ಕ್ಲೋಸ್ ಆ್ಯರೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಜಸ್ಟ್ ಡೈರೆಕ್ಟಾಗಿ ಸೆಟ್ ಆಗುತ್ತೆ. ನಾವು ಸೆಲೆಕ್ಟ್ ದೀಸ್ ಅನ್ವಾಂಟೆಡ್ ಲೈನ್ಸ್ ಆ್ಯಂಡ್ ಡಿಲೀಟ್. ರೈಟ್. ಸೊ ನೋಡಿ ಈ ರೀತಿ ಸಿಂಪಲಾಗಿ ನಾವು ಯಾರೇ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಅಂದರೆ ಮಲ್ಟಿಪಲ್ ಟೈಮ್ಸ್ ಆಫ್ ಸರ್ಕಲ್ನ ನಾವು ಒಂದೇ ಸಲ ಕ್ರಿಯೇಟ್ ಮಾಡ್ಬೋದು, ಎಟ್ ಎ ಟೈಮಿಗೆ ಕ್ರಿಯೇಟ್ ಮಾಡ್ಬೋದು. ಸೊ ಇಫ್ ಯು ವಾಂಟ್ ಟು ಚೆಕ್ ದಿಸ್ ಸೆಂಟರ್, ನೋಡಿ ಈ ರೀತಿ ಲೈನ್ ಮೇಲೆ ಬಂದ ತಕ್ಷಣ ಸೆಂಟರ್ ಪಾಯಿಂಟ್ ತೋರಿಸುತ್ತೆ. ಈ ರೀತಿ ನಾವು ಈಸಿಯಾಗಿ ಡೈಮೆನ್ಷನ್ಸ್ ಯೂಸ್ ಮಾಡಿಕೊಂಡು ಈ ಒಂದು ಡಿಸ್ಟೆನ್ಸನ್ನು ಮೆಜರ್ ಮಾಡ್ಬೋದು. ಓಕೆ, ರೈಟ್.
ಸೊ ರೈಟ್, ಅದೇ ರೀತಿ ನಮಗೆ ಈ ಒಂದು ಇದು ಬಂದು ನಮಗೆ ಟಾಪಲ್ಲಿ ಸೈಡ್ ವ್ಯೂ ನೋಡ್ತೀವಿ. ಸೈಡ್ ವ್ಯೂವಲ್ಲಿ ನಮಗೆ ಹ್ಯಾಚಸ್ ಕೊಟ್ಟಿದ್ದಾನೆ ಆ್ಯಂಡ್ ಇಲ್ಲಿ ಚಾಂಫರ್ ಇದೆ. ಅವಾಗ ರೇಡಿಯಸಲ್ಲಿ ಫಿಲೆಟ್ ಇತ್ತು, ಚಾಂಫರ್ ಇವಾಗ ಹ್ಯಾಚಿಂಗ್. ಆ್ಯಂಡ್ ನೋಡಿ ನಮಗಿಲ್ಲಿ ಇದು ಬಂದು ಸರ್ಕಲ್ನ ಮೇಲ್ಗಡೆ ನಮಗೆ ಫಿಲೆಟನ್ನು ಕೊಟ್ಟಿದ್ದಾನೆ. ಇಟ್ ಮೀನ್ಸ್ ಚಾಂಫರನ್ನು ಕೊಟ್ಟಿದ್ದಾನೆ. ಆ್ಯಂಡ್ ದಿಸ್ ಚಾಂಫರ್ಡ್ ಆ್ಯಂಗಲ್ ಈಸ್ 45 ಡಿಸ್ಟೆನ್ಸ್. ಸೊ ಇದೆಲ್ಲ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಅಂದರೆ ರೆಕ್ಟ್ಯಾಂಗಲ್, ಸೆಲೆಕ್ಟ್ ದಿಸ್ ರೆಕ್ಟ್ಯಾಂಗಲ್. ಸೊ ಅವಾಗ ಫಿಲೆಟ್ ಯೂಸ್ ಮಾಡಿದ್ವಲ್ಲ, ಇಲ್ಲಿ ಚಾಂಫರ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಚಾಂಫರನ್ನು ಯೂಸ್ ಮಾಡೋಣ. ಅಗೇನ್ ಸೆಲೆಕ್ಟ್ ದಿಸ್ ರೆಕ್ಟ್ಯಾಂಗಲ್, ಸೊ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಚಾಂಫರ್ ಅಂತೇಳಿ ಆಪ್ಷನ್ಸ್ ಇದೆ. ರೈಟ್, ಸೆಲೆಕ್ಟ್ ದಿಸ್ ಚಾಂಫರ್. ಸೊ ಇಲ್ಲಿ ಇವಾಗ ನಮಗೆ ಚಾಂಫರ್ನ ಒಂದು ಡಿಸ್ಟೆನ್ಸ್ ಕೊಡಬೇಕಾಗುತ್ತೆ, 2 × 2 ಅಂತೇಳಿ ನಮಗೆ ಚಾಂಫರ್ ಡಿಸ್ಟೆನ್ಸ್ ಈ ಒಂದು ಡ್ರಾಯಿಂಗಿಗೆ. ಸೊ ಫಸ್ಟ್ ಒಂದು ಬೇಸ್ ಪಾಯಿಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ರೀತಿ ಡ್ರ್ಯಾಗ್ ಮಾಡಿದ ತಕ್ಷಣ ನಮಗೆ 300 ಇದು ಬಂದು 25 ಹೈಟಲ್ಲಿದೆ. ರೈಟ್, ಸೊ ಈ ರೀತಿ ಕ್ರಿಯೇಟ್ ಆಗುತ್ತೆ. ಇವಾಗ ಸರಿ ಜಸ್ಟ್ ಮೂವ್ ಮಾಡ್ಕೊಂಡು ಈ ಒಂದು ಬೇಸ್ ಪಾಯಿಂಟಿಂದ ಸ್ವಲ್ಪ ಡಿಸ್ಟೆನ್ಸಿಗೆ ನಾನು ನಮಗೆ ಹೇಗೆ ಬೇಕು ಆ ರೀತಿ ಮೂವ್ ಮಾಡ್ಕೊಂಡಿನಿ. ಸೊ ಇವಾಗ ಕ್ಲಿಯರಾಗಿ ಕಟ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ನಮಗೆ ಇಲ್ಲಿ ಚಾಂಫರ್ ಕೂಡ ಬಂದಿದೆ. ರೇಡಿಯಸ್ ಜೊತೆ ನಮಗೆ ಇವಾಗ ಚಾಂಫರ್ ಕ್ರಿಯೇಟ್ ಆಗಿದೆ. ಸೊ ಇದನ್ನೇ ನಾವು ಚಾಂಫರ್ ರೇಡಿಯಸ್ ರೆಕ್ಟ್ಯಾಂಗಲ್ ಜೊತೆ ಚಾಂಫರ್ ಆಪ್ಷನ್ಸ್ ಯೂಸ್ ಆಗಿದೆ. ಸೊ ಇವಾಗ ಬೇಸ್ ಪಾಯಿಂಟ್, ಸೊ ಇವೆಲ್ಲ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸಿಂಪಲ್ಲಾಗಿ ಬೇಸ್ ಪಾಯಿಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ. ರೈಟ್, select offset command. So right, select offset command. Offset is distance 10. Select this line and drag. Again repeat same process. Select this line and drag. Now delete unwanted lines by using trim command. So trim and double enter. Select these unwanted lines. Right, so again iವಾಗ ಸೆಂಟರ್ ಪಾಯಿಂಟ್ ನಾವು just ಸೆಂಟರ್ ಲೈನಲ್ಲಿ ತೋರಿಸ್ಬೇಕಾಗುತ್ತೆ, ಕಂಟಿನ್ಯೂಸ್ ಲೈನ್ ತೋರಿಸ್ಬಾರ್ದು ನಾವು ಯಾವಾಗಾದರೂ. ಸೊ ನೋಡಿ ಇವಾಗ ಸರ್ಕಲ್ ಮೇಲೆ ನಮಗೆ ಚಾಂಫರ್ ಕೊಟ್ಟಿದ್ದಲ್ಲ, ಅದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟರ್ನ್ ಆಫ್ ದಿಸ್ ಆರ್ಥೋ ಮೋಡ್. ಸೊ ನಮ್ಗೆ ಡಿಸ್ಟೆನ್ಸ್ ಬಂದು 2 mm ಆ್ಯಂಡ್ ಆ್ಯಂಗಲ್ ಇಸ್ 45. ನಾವು ಎಸ್ಕೇಪ್. ಅಗೇನ್ ನೋಡಿ ಸೇಮ್ ಪ್ರೊಸೆಸನ್ನು ಇಲ್ಲಿ ಅಪ್ಲೈ ಮಾಡೋಗುತ್ತೆ. ಸೊ ಇಲ್ಲಿ ಬಂದು from here to distance is 2 mm and this one is 135 mm. Sorry, 130. So this one is 135 actually. ನಾನು 130 ಕೊಟ್ಟಿದ್ದೀನಿ. So sorry. Okay, now erase this one. Select and erase. Select this line command. From here the distance is 2 mm and press tab. The angle is 135 mm. Right, perfect. ಸೊ ಈ ರೀತಿ ನಾವು ಸರ್ಕಲ್ನ ಚಾಂಫರನ್ನು ತೋರಿಸ್ತೀವಿ ನಾವು ಮೇಲ್ಗಡೆ. ಅಂದರೆ ನಮಗೆ ಶಾರ್ಪ್ನೆಸ್ ಬರಬಾರ್ದು ಅಂತೇಳಿ ಈ ರೀತಿ ನಾವು ಕೊಡ್ತೀವಿ. ಸೊ ಅಗೇನ್ ನಾವು ಇಲ್ಲಿ ಹ್ಯಾಚಿಂಗೋಸ್ಕರ ನಾನು ಈ ರೀತಿ ಒಂದು ಸಿಂಪಲ್ಲಾಗಿ ಒಂದು ಡಿಸೈನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನಾವು ಡಿಲೀಟ್ ಅನ್ವಾಂಟೆಡ್ ಲೈನ್ಸ್ by using trim command. Select these 2 lines. Okay, ಸೊ ಇವಾಗ ನಾವು ಸಿಂಪಲ್ಲಾಗಿ ಹ್ಯಾಚಿಂಗ್ ಆಪ್ಷನ್ಸ್ ಯೂಸ್ ಮಾಡೋಣ. ಸೊ ಹ್ಯಾಚಿಂಗ್ ಆಪ್ಷನ್ಸ್, ಸೆಲೆಕ್ಟ್ ದಿಸ್ ಕಮೆಂಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಪಿಕ್ ಸೆಂಟರ್ ಪಾಯಿಂಟ್ ಅಂತ ಕೇಳ್ತಾ ಇದೆ. ಸೆಲೆಕ್ಟ್ ದಿಸ್ 2 ಸೆಂಟರ್ ಪಾಯಿಂಟ್. ಸೊ ನಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಡಿಸೈನ್ ಕೂಡ ಕೊಟ್ಟಿದ್ದಾನೆ, ಹ್ಯಾಚಿಂಗ್ ಸ್ಟೈಲನ್ನು ಕೊಟ್ಟಿದ್ದಾನೆ. ಆ್ಯಂಡ್ ಇಲ್ಲಿ ಆ್ಯಂಗಲ್, ಸೊ ಈ ರೀತಿ ಡ್ರ್ಯಾಗ್ ಮಾಡಿ ಫ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿ ಸಾಕು ನಮಗೆ ಆ್ಯಂಗಲ್ ಚೇಂಜ್ ಆಗುತ್ತೆ. ಸೊ ಇದು 0ದಲ್ಲಿ ಫ್ರೆಸ್ ಮಾಡಿದಾಗ ನಮಗೆ 45 ಆ್ಯಂಗಲ್ 45 ಬಂದಿರುತ್ತೆ. ಅದೇ ರೀತಿ ನೀವು ಸ್ಕೇಲ್ ಕೂಡ ಚೇಂಜ್ ಮಾಡ್ಬೋದು. ಡಿಫ್ರೆಂಟ್ ಟೈಪ್ ಆಫ್ ಸ್ಕೇಲ್ ಎಲ್ಲ ಕೊಟ್ಟಿದ್ದಾನೆ. ಈ ರೀತಿ ಸಿಂಪಲ್ಲಾಗಿ ಹ್ಯಾಚಿಂಗ್ ಅಪ್ಲೈ ಮಾಡ್ಬೋದು. ರೈಟ್, ಸೊ ನಮಗೆ ಇದಿಷ್ಟೆಲ್ಲ ಪೋರ್ಷನ್ ಕಂಪ್ಲೀಟ್ ಆಯಿತು. ಇನ್ನು ನಮಗೆ ಮೇನ್ ಇಂಪಾರ್ಟೆಂಟ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಪೋರ್ಷನ್ ಕಂಪ್ಲೀಟ್ ಆಗಿದೆ. ಬಟ್ ನಮಗೆ ಇಲ್ಲಿ ಸರ್ಕಲ್ನ ಒಂದು ಡೆಪ್ತಲ್ಲಿ ಒಂದು 2 ಲೈನ್ಸನ್ನು ಕೊಟ್ಟಿದ್ದಾನೆ. ಅವನ್ನ ತೋರಿಸ್ತೀನಿ ನಾನು ಹೇಗೆ ಅಂತೇಳಿ. ಸೊ ಡೈಮೆನ್ಷನ್ ಚೆಕ್ ಮಾಡೋದಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡಿಲಿ, ಸೆಲೆಕ್ಟ್ ದಿಸ್ ಲೈನ್ ಕಮೆಂಟ್. ಇವಾಗ ಲೈನ್ ಕಮೆಂಟ್ ಸೆಲೆಕ್ಷನ್ ಮಾಡ್ಕೊಂಡು, ಸೊ ಇಫ್ ಯು ವಾಂಟ್ ಟು ಮೆಜರ್ ಸೊ ದಿಸ್ ಒನ್ ಇಸ್ 25. ನಾವು 25 ಕೊಟ್ಟಲ್ಲ. ಸೊ ದಟ್ ಈಸ್ ದಿಸ್ ಹೈಟ್, ವರ್ಟಿಕಲ್ ಹೈಟ್. ಸೊ ಸಿ, select the line command and connect from this point to and here. ಸೊ ಇದೇ ಮೆಥಡನ್ನು ಅಪೋಸಿಟ್ ಲೈನ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ರೈಟ್, ಸೊ ಈ ರೀತಿ ಸಿಂಪಲ್ಲಾಗಿ ನಾವು ಹ್ಯಾಚಿಂಗ್ ಕಮಾಂಡ್ ಬಗ್ಗೆ
ರೆಕ್ಟ್ಯಾಂಗಲ್ ಅಲ್ಲಿ ಫಿಲೆಟ್ ಆ್ಯಂಡ್ ರೆಕ್ಟ್ಯಾಂಗಲ್ ಅಲ್ಲಿ ಚಾಂಫರ್ ಆ್ಯಂಡ್ ಆ್ಯರೇ ಆಪ್ಷನ್ಸ್ ರೆಕ್ಟ್ಯಾಂಗಲ್ ಆ್ಯರೇ ಆಪ್ಷನ್ಸ್ ಹೇಗೆ ಯೂಸ್ ಮಾಡೋದು ಎಕ್ಸ್ಪ್ಲೇನ್ ಮಾಡಿ.